ಎಲ್ರಿಗೂ ಸಹ ನಮಸ್ತೆ. ಶಾಂತಿ ಕ್ರಾಂತಿ ರಿಲೀಸ್ ಬಗ್ಗೆ ಎಷ್ಟು ಮಾತುಕತೆಗಳು ಆಗ್ತಾ ಇದೆ ಅಂತ ಹೇಳಿ ಎಲ್ರಿಗೂ ಸಹ ಗೊತ್ತು. ಇದೊಂದು ಟ್ರೆಂಡ್ ಸ್ಟಾರ್ಟ್ ಆದಂತಹ 3 ದಿನಗಳ ಆದಮೇಲೆ ಬಾಲಾಜಿ ಹಾಗೂ ರವಿಚಂದ್ರನ್ ಅವರು ಇಬ್ಬರೂ ಸಹ ಎಲ್ರಿಗೂ ಸಹ ತಿಳಿದಿರುವಂತೆ ಅವರಿಬ್ಬರು ಸಹ ಸಹೋದರರು. ಅವರಿಬ್ಬರೂ ಸಹ ಶಾಂತಿ ಕ್ರಾಂತಿ ಏನು ಸಿನಿಮಾ ಇದೆ ಅದಕ್ಕೆ ಸಂಬಂಧಪಟ್ಟವರು. ಇವರ ಪ್ರೊಡಕ್ಷನ್ನಲ್ಲಿಯೇ, ಇವರ ತಂದೆ ವೀರಸ್ವಾಮಿ ಅವರ ಪ್ರೊಡಕ್ಷನ್ನಲ್ಲಿಯೇ ಈ ಸಿನಿಮಾ ಬಂದಂಥದ್ದು. ಇವರಿಬ್ಬರೂ ಸಹ ಡಿಸ್ಕಷನ್ ಮಾಡಿದ್ದಾರೆ. ಇದ್ರ ಬಗ್ಗೆ ಬಾಲಾಜಿಯವರು ಹೇಳ್ತಾ ಹೋಗ್ತಾರೆ. ನೀವು ಏನು ಇದನ್ನು ಟ್ರೆಂಡ್ ಆಯಿತು ಶಾಂತಿ ಕ್ರಾಂತಿ ರಿಲೀಸ್ ಆಗಬೇಕು ಅಂತ ಹೇಳಿ, ಅದಾದಂತಹ 3 ದಿನಗಳ ನಂತರದಲ್ಲೇ ನಾವು ಮಾತಾಡಿದ್ದೀವಿ. ಇದನ್ನು ರಿಲೀಸ್ ಮಾಡಬೇಕಂತ ಹೇಳಿ ನಮಗೂ ಸಹ ಅನಿಸಿದೆ. ಹಾಗಾಗಿ ರಿಲೀಸ್ ಮಾಡೇ ಮಾಡ್ತೀವಿ. ಆದರೆ ನೆಗೆಟಿವ್ಗಳು ಮೆಲ್ಟ್ ಆಗಿಬಿಟ್ಟಿದೆ. ಹಾಗಾಗಿ ಇದಕ್ಕೆ ತುಂಬ ಸಮಯ ಬೇಕು. ಈಗ ನಾವು ಸ್ಟಾರ್ಟ್ ಮಾಡಿದ್ರೂ ಕೂಡ ಅದಕ್ಕೆ 8, 10, 1 ವರ್ಷಗಳ ಮೇಲೆಯೇ ಹೊರಟೋಗ್ಬೋದು. ಒಂದು 8 ತಿಂಗಳು, 10 ತಿಂಗಳು ಅಥವಾ 1 ವರ್ಷದ ಮೇಲೇ ತಲುಪಬಹುದು. ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕು. ಎಲ್ಲವನ್ನೂ ಸಹ ಈಗಿನ ಕಾಲಕ್ಕೆ ತಕ್ಕಂತೆ ಅದನ್ನು ಕಾರ್ಯರೂಪಕ್ಕೆ ತರಬೇಕು. AI ಆಗಿರ್ಬೋದು, ಸೆನ್ಸಾರನ್ನು ತೆಗೆದುಕೊಳ್ಳುವಂಥದ್ದು, ಅದ್ಭುತವಾದಂತಹ ಕ್ವಾಲಿಟಿ ಸಿನಿಮಾವನ್ನು ಮತ್ತೆ ನೀವು ತೆರೆಯ ಮೇಲೆ ನೋಡಬೇಕಂದ್ರೆ ಅದಕ್ಕೆ ಇನ್ನೂ ಸಹ ಕೆಲಸಗಳಾಗಬೇಕಾಗಿದೆ. ಮ್ಯೂಸಿಕ್ ಆಗಿರ್ಬೋದು, ಲಿರಿಕ್ಸ್ಗಳಾಗಿರ್ಬೋದು, ಎಲ್ಲವೂ ಸಹ ಈಗಿನ ಕಾಲಕ್ಕೆ ತಕ್ಕಂತೆ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಿಕೊಳ್ಳುವುದರ ಜೊತೆಗೆ ಅದ್ಭುತವಾಗಿ ನಿಮ್ಮ ಮುಂದೆ ಅದನ್ನು ಪ್ರೆಸೆಂಟ್ ಮಾಡಬೇಕಂದ್ರೆ ಇನ್ನೂ ಕೂಡ ಸಾಕಷ್ಟು ಕೆಲಸಗಳು ಇದ್ದಾವೆ. ಎಲ್ಲವನ್ನು ಸಹ ಮಾಡಿ ನಿಮ್ಮ ಮುಂದೆ ಇಡ್ತೀವಿ ಅನ್ನುವಂತಹ ನಂಬಿಕೆಯನ್ನು ಇವರು ಹೇಳ್ಕೊಂಡಿರುವಂಥದ್ದು. ಇದು ರವಿಚಂದ್ರನ್ ಹಾಗೂ ಅವರ ಸಹೋದರ ಬಾಲಾಜಿಯವರು ಇಬ್ಬರೂ ಸಹ ಮಾತನಾಡಿರುವಂತಹ ಮಾತುಗಳನ್ನು ಇವರು ಅಭಿಮಾನಿಗಳ ಮುಂದೆ ಹೇಳ್ಕೊಂಡಿದ್ದಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಶಾಂತಿ ಕ್ರಾಂತಿಗಾಗಿ ನೀವು ಕೂಡ ವೆಯ್ಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.